ವೈಯಕ್ತಿಕ ದ್ವೇಷದ ಹಿನ್ನೆಲೆ ಸಿನಿಮೀಯ ಶೈಲಿಯಲ್ಲಿ ಅಟ್ಯಾಕ್ ಮಾಡಲಾಗಿದೆ. 2 ಕಾರುಗಳು, 2 ಟೆಂಪೋ ಹಾಗೆ ಬೈಕ್ ಕೂಡ ಜಖಂ ಆಗಿದೆ. ವೈಯಕ್ತಿಕ ದ್ವೇಷದ ಕಾರಣ ಸಿನಿಮೀಯ ಶೈಲಿಯಲ್ಲಿ ಅಟ್ಯಾಕ್ ಮಾಡಿರೋದು. 2 ಕಾರುಗಳು, 2 ಟೆಂಪೋ ಹಾಗೆ ಬೈಕ್ ಜಖಂ ಆಗಿದೆ. ಕಾರಿನಲ್ಲಿ ಬಂದು 7 ವಾಹನ ಜಖಂಗೊಳಿಸಿರೋದು ಪುಂಡ್ರು. ಘಟನೆಯಾಗಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬೆನೆವಾರ ಕೊಪ್ಪಲದಲ್ಲಿ ಕೃತ್ಯ ಆಗಿರೋದು. ಎಳವಾಡಿ ರಾಮಲಿಂಗ ಎನ್ನುವವನಿಂದ ಕೃತ್ಯ ಆಗಿರೋದು ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬೆನೆವಾರದ ಕೊಪ್ಪಲ್ ಜಗದೀಶ್ ಹಾಗೆ ರುದ್ರೇಶ್ ಮನೆ ಮೇಲೆ ದಾಳಿ ಎಸಗಲಾಗಿರೋದು. ಹೊಸದಾಗಿ ಟೆಂಟ್ ಹೌಸ್ ಮಾಡಿದಕ್ಕೆ ನಷ್ಟ ಆಗಿಬಿಡ್ತು ಅನ್ನೋದಕ್ಕೆ ಕೃತ್ಯ ಆಗಿರೋದು. ಮನೆ ಡೋರು, ಕಿಟಕಿ ಗ್ಲಾಸು ಎಲ್ಲ ಪುಡಿಗೊಳಿಸಿ ದಾಂಧಲೆ ಮಾಡಿರೋದು. ಸದ್ಯ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿರೋದು. ಸಿನಿಮಾ ನೋಡಿ ಸ್ಫೂರ್ತಿಯನ್ನಾಗಿ ತಗೊಳ್ಳಿ ಅಂದ್ರೆ ಪೂರ್ತಿಯಾಗಿ ತಗೊಂಡಂತ ಕಾಣಿಸ್ತಾ ಇದೆ. ಕೆಲ ಸಿನಿಮಾಗಳು ರೌಡಿಸಮ್ ಹಿನ್ನೆಲೆಯನ್ನ ನಾವು ಗಮನಿಸಿರ್ತೀವಿ, ಬಟ್ ಅದನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ಟೆಂಟ್ ಹೌಸ್ ತೆಗ್ದಿದ್ರಂತೆ, ಅದರ ನಷ್ಟ ಆಯ್ತಂತೆ, ಸೊ ಹಾಗಾಗಿ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಬಂದ್ರು ದಾಂಧಲೆ ಮಾಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾರನ್ನು ಕೂಡ ನಂಬೋದಕ್ಕೂ ಸಾಧ್ಯ ಇಲ್ಲ, ಏನ್ ಮಾಡ್ತಾರ ಅನ್ನೋದಕ್ಕೂ ಸಾಧ್ಯ ಇಲ್ಲ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಕಾರ್ನಲ್ಲಿ ಬಂದು 7 ವಾಹನವನ್ನ ಜಖಂಗೊಳಿಸಿದ್ದಾರೆ ಪುಂಡ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಬನೇವಾರದ ಕೊಪ್ಪಲ್ ಜಗದೀಶ್ ಅಂಡ್ ರುದ್ರೇಶ್ ಅನ್ನುವಂತವರ ಮೇಲೆ ಏನು ದಾಳಿ ಮಾಡಿರೋದು. ಮನೆ ಮೇಲೂ ಕೂಡ ದಾಳಿ ಮಾಡಿರೋದು. ಬರೀ ವೆಹಿಕಲ್ಗೆ ಸುಮ್ಮನಾಗ್ಲಿಲ್ಲ, ಮನೆ ಮೇಲೂ ಕೂಡ ದಾಳಿ ಮಾಡಿರೋದು ಗೊತ್ತಾಗ್ತಿದೆ. ಇರಲ್ಲ ನೋವನ್ನ ಜನ ಸರ್ ಇವರು. ಅವ್ರು ನಮ್ಮನ್ನು ಏನು ಮಾಡ್ತಾರೆ, ಅವ್ನು ಏನು ಈಗ ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಇದನ್ನ ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ? ಈಗೆಲ್ಲ ಲಾಂಗ್ ಹಿಡ್ಕೊಂಡು ಬಂದವ್ರೆ ಅಂದರೆ ಈಗ ಅಮಾಯಕರು ಏಕೈಕಿ ಈಚೆಗೆ ಬರೋಕ್ಕಾಗುತ್ತಾ ಸರ್? ಈಗ ಹೇಳಿ, ಈಚೆಗೆ ಬರೋಕ್ಕಾಗುತ್ತಾ? ಈ ಥರ ಮಾಡಿದ್ರೆ ಹೆಂಗಿರ್ಬೋದು ಹೇಳಿ, ಏನು ಸಮಸ್ಯೆ ಇದೆ ಸರ್? 5 ತಿಂಗಳಿಂದ ನಾನು ಟೆಂಟ್ ಹೌಸ್ ಮಾಡಿದೆ. ಹೊಸ್ದಾಗೆ ಟೆಂಟ್ ಹೌಸ್ ಮಾಡಿದ್ದಕ್ಕೆ ನನಗೆ ಆರ್ಡ್ರುಗಳು ಕಮ್ಮಿ ಆದೋ, ನನ್ನ ಮೇಲೆ ಪೈಪೋಟಿ ಮಾಡ್ಕೊಂಡು ಮಾಡ್ದ ಅಂದ್ಬಿಟ್ಟು ಆ ವಿಚಾರಕ್ಕೆ ಗಲಾಟೆ ಬಂದಿದ್ದೆ. ಹಬ್ಬದ ದಿನ ಗಲಾಟೆ ಮಾಡ್ದ, ಯುಗಾದಿ ಹಬ್ಬದಲ್ಲಿ. ರಾಮಲಿಂಗ ಎಡವಣಿಯವನು 3 ಜನ ಕರ್ಕೊಬಂದು ಅವತ್ತು ಗಲಾಟೆ ಮಾಡ್ದ ಮನೆ ಮುಂದೆ. ಸುಳೆ ಮಗನೆ ಬಾರೋ ಆಚೆಗೆ ಅಂದ್ಬಿಟ್ಟು ಕರ್ದಿ ಇಲ್ಲಿ. ಆಮೇಲೆ ಗಲಾಟೆ ಮಾಡ್ಕೊಂಡು ಹೊಂಟದ. ಅವ್ನಿಗೇನು ಮಾಡಿ ಹೊಡಿಲಿಲ್ಲ, ಏನು ಮಾಡಲಿಲ್ಲ. ನಾವು ಹಂಗೆ ಕಳಿಸ್ತಾ ಹೋದ. ಕಂಪ್ಲೇಂಟ್ ಕೊಟ್ಟೆ, ಕಂಪ್ಲೇಂಟ್ ಕರ್ಸ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಹೇಮಂತ್. ನಿಜಕ್ಕೂ ಕೂಡ ಒಂದು ರೀತಿ ಸಿನಿಮೀಯ ಕೃತ್ಯ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಏನಾದ್ರೂ ಗಲಾಟೆ ಆಗುತ್ತಾ? ಏನಿದೆ ಹೆಚ್ಚಿನ ಡೀಟೇಲ್ಸ್ ಹೇಮಂತ್? ಎಸ್ಡಿಎನ ವೈಯಕ್ತಿಕ ಕಾರಣಕ್ಕೆ 2 ವ್ಯಕ್ತಿಗಳ ಮನೆ ಮೇಲೆ ಸಿನಿಮೀಯ ರೀತಿಯಲ್ಲಿ ಕಾರ್ನಲ್ಲಿ ಬಂದು ಹಲ್ಲೆಯನ್ನ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಏನು ಜಗದೀಶ್ ಮತ್ತೆ ರುದ್ರೇಶ್ ಅನ್ನುವಂಥವ್ರ ಮನೆ ಮೇಲೆ ರಾಮಲಿಂಗ ಅನ್ನುವಂತ ವ್ಯಕ್ತಿ ಏನು ಮನೆ ಮತ್ತೆ ಕಾರ್ಗಳನ್ನ ಜಖಂಗೊಳಿಸಿರುವಂತದ್ದು. ಏನು 2 ಕಾರ್ಗಳನ್ನ ಜಖಂಗೊಳಿಸಿ ಆ ಬಳಿಕ ದ್ವಿಚಕ್ರ ವಾಹನಗಳ ಮೇಲೆ ಕೂಡ ಏನು ಹಲ್ಲೆಯನ್ನ ಮಾಡಿ ಜಖಂಗೊಳಿಸಿರುವಂತದ್ದು. ಏನು ಈ ಹಿಂದೆ ಜಗದೀಶ್ ಮತ್ತೆ ರುದ್ರೇಶ ಅನ್ನುವಂಥವ್ರು ಟೆಂಟ್ ಹೌಸ್ ಅನ್ನ ಆರಂಭ ಮಾಡಿದ್ರು. ಈ ಒಂದು ಕಾರಣಕ್ಕೆ ರಾಮಲಿಂಗ ಅನ್ನುವಂಥವನ ಟೆಂಟ್ ಹೌಸ್ಗೆ ನಷ್ಟ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಆತನಿಗೆ ಪದೇ ವಾರ್ನಿಂಗ್ ಅನ್ನ ಕೊಡ್ತಿದ್ದ ಅಂತ ಹೇಳಿ ಹೇಳಲಾಗ್ತಿರುವಂತದ್ದು. ಈ ಒಂದು ಕಾರಣಕ್ಕೆ ಏನು ಬೆವರ ಕೊಪ್ಪಲ್ನ ಏನು ಗ್ರಾಮಸ್ಥದ ರುದ್ರೇಶ್ ಇದ್ದಾರೆ, ಈತ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡಿದ್ರು. ಈ ವಿಚಾರವಾಗಿ ಕುಣಿಗಲ್ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇನ್ನು ಮತ್ತೆ ಏನು ರಾಮಲಿಂಗ ಅನ್ನುವಂತ ವ್ಯಕ್ತಿ ಹಲ್ಲೆಯನ್ನ ಮಾಡಿರುವಂತದ್ದು. ಏನು ಮನೆಯ ಡೋರ್ ಮತ್ತೆ ಕಿಟಕಿಗಳನ್ನ ಏನು ನಾಶಪಡಿಸಿರುವಂತದ್ದು, ಕಲ್ಲಿನಿಂದ ಹೊಡೆದಿರುವಂತದ್ದು, ಮತ್ತೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಡೋರ್ಗಳಿಗೆ ಅಂತ ಹೇಳಿ ಹೇಳಲಾಗ್ತಾ ಇರೋದು. ಇಲ್ಲಿ ಪ್ರತ್ಯೇಕವಾಗಿ ರುದ್ರೇಶ್ ಮತ್ತೆ ಜಗದೀಶ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ರು. ಆದ್ರೆ ಕುಟುಂಬಸ್ಥರಿದ್ದ ಕಾರಣಕ್ಕೆ ಕಾರು ಮತ್ತೆ ವಾಹನಗಳನ್ನ ಜಖಂಗೊಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರೋದು. ಈಗಾಗಲೇ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದೂರು ನೀಡಿದ್ರು ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಅಲ್ಲಿನ ಏನು ಆರೋಪಿತ ಮಾಡಿದ್ದಾರೆ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಸದ್ಯ ಕುಣಿಗಲ್ ಪೊಲೀಸರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ರಾಮಲಿಂಗ ಅವರ ಮೇಲೆ ಯಾವ ಕ್ರಮವನ್ನ ಕೈಗೊಳ್ತಾರೆ ನೋಡಬೇಕಾಗಿರುವಂತದ್ದು. ಡಯಾನ, ಥ್ಯಾಂಕ್ ಯು ಹೇಮಂತ್, ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ.